ಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್. ನನ್ನ ಮಗಳಿಗೆ ಕುತ್ಕೊಳ್ಳೋಕ್ಕೆ ಅಂತ ಒಂದು ರಾಕರ್ ತರಿಸ್ದೆ. ಈಗ ಅವಳನ್ನ ಎತ್ಕೊಂಡೇ ಇರೋಕ್ಕಾಗಲ್ಲ, ಕೈಪಟ ಆಗಿಬಿಡ್ತಾಳೆ. ಸೊ ಹಾಗಾಗಿ ಏನೇನು ಅನ್ಬಾಕ್ಸ್ ಮಾಡೋಕ್ಕೆ ಬಂದರೆ ಬಂದ್ಬಿಡ್ತಾನೆ ಹಿಂಗೆ. ಮಾರ್ಕೆಟ್ ಸೋಂಪುನ ಓಂಕಾಳು ಅಂತೆ ಹಿಂಗೆ ಇಟ್ಕೊಂಡೇ ಎಲ್ಲರೂ ನೋಡ್ತಾ ಇದ್ರು. ನಾನು ದೂರದಿಂದ ನೋಡ್ತಾ ಇದ್ದೆ, ಏನು ಕಂಡು ನೋಡ್ತಾ ಇದ್ದಾರೆ ಅಂತ. ಮಾರ್ಕೆಟಲ್ಲೇ 2-2:30 ನಾವು ನೈಟ್ 11 ಗಂಟೆಗೆ ಹೋಗಿದ್ವಿ. 1400 ರೂಪಾಯಿ ಮದುವೆ ಸಾಮಾನು ತಗೋತಾರೆ. ಅಯ್ಯೋ ಅದೇವ್ರೆ, ಇಷ್ಟು ಸಾಮಾನು 7,500 ಹತ್ತತ್ರ, 7,500-8,000 ಅಂಗಿಲ್ಲ ಹತ್ತತ್ರ. 8,000 ಇಷ್ಟು ಹೋಗಿ 2 ಕಮಲ, 2 ಗುಚ್ಚಿ, 2,000 ಹೋಗಿ. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಈಗ ಸಮಯ 11:15 ಬ್ರೇಕ್ಫಾಸ್ಟ್ ಮಾಡುವ ಸಮಯ. ಚೆನ್ನಾಗಿ ಶುರು ಆಯಿತು ಬೆಳಗ್ಗೆ ಬೇಗನೆ ಶುರು ಆಗಿರೋದಕ್ಕೆ ಆಲ್ರೆಡಿ ಕಾಣಿಂಗ್ ಅಂತ ಒಂಚೂರು ನಿದ್ದೆ ಪಡ್ಕೊಂಬಿಡೋಣ ಅಂತ. ಓಕೆ, ಏನು ರೆಡಿ ಆಗ್ತಿದೆ ಬ್ರೇಕ್ಫಾಸ್ಟ್ಗೆ? ಇದು ನಮ್ಮ ಚಪಾತಿನ ಅಥವಾ ನಿಮ್ಮ ಚಪಾತಿನ? ಹೌದಾ, ಓಕೆ. ಇದು ಬೀಟ್ರೋಟ್ ಪಲ್ಯ. ಹೌದಾ, ಸೂಪರ್. ಇನ್ನೊಂದು ಎಷ್ಟು ನಿಮಿಷ ಆಗ್ಬೋದು ಕೊಡೋಕ್ಕೆ? ಹೌದಾ, ಯಾ ಡನ್. ಮೇಡಮ್ ಅವರ ನೀವು ಯಾವಾಗ ರೆಡಿ ಆಗ್ತೀರಾ? ಹೊರಡ್ತೀರಾ? ಓಕೆ. ಆಮೇಲೆ ಇದು ಕಿವಿ ನೋವು ಹೇಗಿದೆಯಾ? ಅದೇ ರಾತ್ರಿ 4 ಸಲ ಎಬ್ಸ್ಕೊಳ. ಹೌದಾ, ನೋವುಗ? ಅಮ್ಮ ತಾಯಿ ನನ್ನ ಮುದ್ದು ಬಂಗಾರವೇ. ಪಪ್ಪು ನೋಡೋದು, ಸ್ಮೆಲ್ ಮಾಡೋದು. ಇವ್ರು ಇಲ್ಲಿ ಸೇರ್ಕೊಂಡವ್ರ ಇಲ್ಲಿ ನೋಡಿ. ಈಗ ಇಲ್ಲಿಂದ ಒಂದು ಒಳ್ಳೆ ವಿಷಯ. ಹಿಂದೆನೇ ಇರು. ಸಿಟ್ 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 ಗೋ ಬ್ಯಾಕ್. ಹಾಂ, ವೆಯ್ಟ್ ರೆಡಿ, 3, 2, 1. ನೋಡಿ ಇಲ್ಲಿ ನೋಡಿ, ಬಂದ್ರೆ ಇಲ್ಲಿ. ಸಿಟ್ ವಿಷಯ, ಸಿಟ್ ಸಾಕು ಸಿಟ್. ಇವತ್ತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇದಾಗಿದೆ. ನನ್ನ ಮಗಳಿಗೆ ಕುತ್ಕೊಳ್ಳೋಕ್ಕೆ ಅಂತ ಒಂದು ರಾಕರ್ ತರಿಸ್ದೆ. ಆ್ಯಂಟಿ ಸ್ಕಿಡ್ ಕಾಂಪ್ಯಾಕ್ಟ್ ಬೇಬಿ ಬ್ಯಾದರ ವಿತ್ ಮಲ್ಟಿ ಪೊಸಿಷನ್ ಶೀಟ್. ಓಕೆ, ಇದೇನು ಗೊತ್ತಾ ತರಿಸಿದ್ದು ಮೇಜರಾಗಿ? ಈಗ ಅವಳನ್ನ ಎತ್ಕೊಂಡೇ ಇರೋಕ್ಕಾಗಲ್ಲ, ಕೈಪಟ ಆಗಿಬಿಡ್ತಾಳೆ. ಸೊ ಹಾಗಾಗಿ ಏನೇನು ಅನ್ಬಾಕ್ಸ್ ಮಾಡೋಕ್ಕೆ ಬಂದರೆ ಬಂದ್ಬಿಡ್ತಾನೆ ಹಿಂಗೆ. ಇದರದ್ದು ನೋಡಿ ರಿವ್ಯೂನ ನಿಮ್ಗೆ ಕೊಡ್ತೀನಿ. 0 ಮಂತ್ ಅಂತೆ, ಅಂದರೆ 1 ಇಯರ್ ಒಳಗೆ, ಅಥವಾ 0 ಮಂತಿಂದ ಶುರು ಅಂತಾನೆ ಗೊತ್ತಿಲ್ಲ. ಅಮ್ಮ ಯಾಕೋ ಕೊಟ್ಟಿಲ್ಲ ನಿನಗೆ? ಹೋಗಿ ನೀನು ಬೇಡ, ಸುಮ್ಮನಿರು. ನೀನು ಮುಟ್ಟಿದ್ರೆ ಮತ್ತೆ ನಾನು ಅವಳನ್ನ ಆಮೇಲೆ ಮುಟ್ಬೇಕು. ದಯವಿಟ್ಟು ಪ್ಲೀಸ್ ಸುಮ್ಮನಿರು, ಕಾಲು ಕಟ್ತೀನಿ. ಹೋಗಿ ಆಮೇಲೆ ಮೇಜರಾಗಿ ಏನಕ್ಕೆ ಹೋದಾಗ ತರಿಸಿದ್ದು, ಇದು ಪೋರ್ಟಬಲ್. ಮೈಸೂರಿಗೆ ಅಲ್ಲಿಗೆಲ್ಲ ಹೋದಾಗ ಪೋರ್ಟಬಲ್ ಮಾಡ್ಕೊಂಡು ಹೋಗೋದು. ನಿಂದೆಲ್ಲ ಮಗನೇ, ನಿಂಗೆ ಆಲ್ರೆಡಿ ಮನೆಗೆಲ್ಲ ತರಿಸಿದ್ದೀನಿ ನೋಡು. ಚೆನ್ನಾಗಿ ಸುಂದಿರೋ.
ಓ ಇಷ್ಟು ಐತಲ್ಲ. ಪಾಪ ಇದು ಹಮ್ಮೆ ಹಿಂಗೆ ಆಗುತ್ತಾ? ಹಾಂ, ತುಂಬ ಚಿಕ್ಕದು. ಆಗ್ಬಿಟ್ಟಿರೋ ಪಾಪಗೆಲ್ಲ ಓಕೆ. ಅದು ಅಮೆಝಾನ್ ಅಲ್ವ, ಅದೊಂದು 5 ರಿಟರ್ನ್ ಹಾಕ್ಬೋದು. ಹಿಂಗಿದೆ. ಉರುಳಿ ಬಿದ್ದೋಗ್ತಾಳಷ್ಟೆ ಪಾಪ. ಒಂದ್ಸತಿ ನೋಡು, ಇದು ಒಂದ್ಸತಿ ನೋಡ್ಬಿಡು. ಎಳೆ ಮಗು ಅನ್ಸುತ್ತೆ ಅದು ಅಲ್ವಾ? ರಾಕರು ಒಲ್ಲಿ ಬಿಡಿ. ಇದ್ ಬೇಕಾದ್ರೆ ಲಿಂಕ್ ಹಾಕ್ಕೊಡ್ತೀನಿ. ಹಾಕ್ಬಿಟ್ಟಿದ್ ಮಗು ಬೇಕಾದ್ರೆ ಗಿಫ್ಟ್ ಕೊಡ್ಬೋದು. ಗೈಸ್, ಈಗ ಮನೆಗೆ ಸಾಮಾನು ತರಕ್ಕೆ ಹೋಗ್ತಾ ಇದ್ದೀವಿ. ಮನೆ ಸಾಮಗ್ರಿಗಳು. ಸಮಯ 1 ಗಂಟೆಗೆ ಇನ್ನೂ 10 ನಿಮಿಷ ಇದೆ. ನಾಷ್ಟ ಆಯ್ತು. ನಿನ್ನೆ ಬಂದಿದ್ದು ಅದೇ ಸ್ಪಾಟ್ಗೆ ಇವತ್ತು ಬಂದಿದ್ದೀವಿ. ಅದು ಚೀಲ ಹಿಡ್ಕೊಂಡು ಮಾರ್ಕೆಟ್. ನಾನೀಗ ಈ ಸಂತೆಯಲ್ಲಿ ಮೌಲ್ಯವನ್ನು ಕಂಡುಹಿಡಬೇಕು. ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಎಲ್ಲಿದ್ದಾಳೆ? ಪಾಪು ಹಂಗೆ ನೋಡ್ತಾ ಇದ್ದ. ಎಲ್ಲಿದ್ದಾಳೆ 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 ಎಲ್ಲಿದ್ದಾಳೆ? ಮೇಡಮ್ ಅವ್ರು ಸಿಕ್ಕಿದ್ರು, ಅವ್ರು ಇಲ್ಲೇ ಇದ್ದರು. ಏರಿಯಾ ಕಾಮ ಕೂಲಾಗಿ ಸಕ್ಕದಾಗಿದೆ ಯಾಕಂದರೆ ವಿತಾಲ್ ಏನೋ ಎಲ್ಲ ವಸ್ತುಗಳು ಸಿಗುತ್ತೆ ಒಟ್ಟಿಗೆ. ಅದೇನಂತಾರೆ ಮಲೇಶ್ರೀ ಅವರೇ? ಸೋಂಪು. ಅದು ಸೋಂಪುನ ಓಂಕಾಳಂತೆ. ಅವ್ರು ಕರೆಕ್ಟ್ ಮಾಡ್ತಾಯಿರೋ ಅದೇ ಕೊಡಿ ಅಂತೆ. ಸೊ ಅದು ನೋಡಿ ಗೊತ್ತಾಗುತ್ತೆ, ಹೆಸರು ಅಷ್ಟು ಗೊತ್ತಿಲ್ಲ. ಎಲ್ಲರೂ ನಿನ್ನ ಥರನೇ ಇಟ್ಕೊಂಡು ನೋಡ್ತಾಯಿದ್ರು. ಇಲ್ಲಿ ಇಟ್ಕೋ, ಅದು ಹೆಂಗೆ ನೋಡ್ತಿದ್ದಾರ? ಹಾಂ, ಹಿಂಗೆ ಇಟ್ಕೊಂಡೇ ಎಲ್ಲರೂ ನೋಡ್ತಾಯಿದ್ರು. ನಾನು ದೂರದಿಂದ ನೋಡ್ತಾಯಿದ್ದೆ, ಏನು ಕಂಡು ನೋಡ್ತಾ ಇದ್ದಾರೆ ಅಂತ. ಈಗ ಗೊತ್ತಾಯ್ತು. ಅದಕ್ಕೆ ಕಣ್ಣು ಮೂಗು ಬಾಯಿ ಬರೆಯಕ್ಕ ಸೈಜ್ 2,000 ರೂಪಾಯಿ ಹೂವು ಎಲ್ಲ ಕಡೆ ಅಲ್ವಾ? ಮಾರ್ಕೆಟಲ್ಲೇ 2-2.5 ನಾವು ನೈಟ್ 11 ಗಂಟೆಗೆ ಹೋಗಿದ್ವಿ. ಹಾಂ, ಇವತ್ತು ಜಾಸ್ತಿನಾ? ಇವತ್ತಿಂದ ಜಾಸ್ತಿ? ಇವತ್ತೇ ಜಾಸ್ತಿ. 2,000 ಒಂದು ಸಣ್ಣ ಇದಕ್ಕೆ. ಏನಪ್ಪ ತಗೋ ನೋಡಿ ಚೆನ್ನಾಗಿದೆ. ಫುಡ್ ಬರೋಕ್ಕೆ ಬಂದೆ. ಇಲ್ಲಿ ನೋಡಿ, ಇದಲ್ಲಿ ಸಪ್ರೇಟಾಗಿ ತಗೊಂಡಿದ್ದು. ಇದು ಸಣ್ಣದಿದು. ಇದು 300 ರೂಪಾಯಿ. ಓಕೆನಾ? ಅದೊಂದು 300 ರೂಪಾಯಿ. ಇದು 1,400 ರೂಪಾಯಿ. ಇದು ಎಷ್ಟು ಹೇಳಿದ್ರು ಗುರು? ಟೋಟಲ್ ಅವ್ರಿಗೆ 1,800 ಚಿಲ್ಲರೆ ಕೊಟ್ಟಿದ್ದು ಇವೆರಡಕ್ಕೆ. ಆದರೆ ಇದು ಸಪ್ರೇಟು 300. ಬರೀ ಇಷ್ಟು ಬರೀ ಹೂವಾಗೇನೆ, ಇಷ್ಟು ಹೂವಾಗೇನೆ 2,000 ಚಿಲ್ಲರೆ. ಎಲ್ಲಿ ಹಬ್ಬ ಮಾಡೋದು ಹೇಳಿ? ಮದುವೆ ಸಾಮಾನು ತಗೋಬೇಕು. ಮದುವೆದ ತಗೊಳ್ಳಿ. ನೋಡಿ
ಎಕ್ಸ್ಟ್ರಾ ಇದೊಂದು ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟರು. ಶಾಪಿಂಗ್ ಎಲ್ಲ ಮುಗಿತಾ ತಗೊಂಡ ಇದಕ್ಕೆಲ್ಲ? ಓಕೆ. ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿತಾ ಅಥವಾ ಇನ್ನೊಂಚೂರು ಇದೆಯಾ? ಏನು? ಓಕೆ, ಇದನ್ನ ಕ್ಯಾರೆಕ್ಟ್ರಿಲ್ಲ? ಓಕೆ. ಅಯ್ಯೋ ಅದೇ ಇಷ್ಟು ಸಾಮಾನು 7,500 ಹತ್ತತ್ರ, 7,500-8,000 ಅಂಕಲ್ ಹತ್ತತ್ರ. ಅಲ್ಲ, ಆ ಕ್ವಾಂಟಿಟಿ ಏನು ಇಲ್ವಲ್ಲ ಕೈಯಲ್ಲಿ, ಇಷ್ಟೇ ಇರ್ತದೆ ಕ್ವಾಂಟಿಟಿ. ಅಷ್ಟೊಂದು ಕ್ವಾಂಟಿಟಿ ತಗೊಂಡಿಲ್ಲ. ಇಟೇಟ್ ಐತೆ ಆಲ್ಮೋಸ್ಟ್ 8,000 ಪರ್ಚೇಸು. 8,000 ಇಷ್ಟು ಹೋಗಿ 1,500. ಬಿಡಿ ಹೂವು 2 ಕಮಲ, ಇಡೀಟುದು 2 ಗುಚ್ಚಿ, 2,500 ಹೋಗಿ 2,500. ಅದೇ ನಾವು ಪೂಜೆ ಐಟಮ್ಸ್, ಅದಕ್ಕೆ 800 ರೂಪಾಯಿ ಹಣ್ಣು, 300 ರೂಪಾಯಿ ಬಳೆ ತಗೊಂಡು, ಅದಾಮೇಲೆ ಹೋಗ್ಬಿಟ್ಟು ಇನ್ನೇನು ತಗೊಂಡ್ಲು. ಏನಾಗ್ತದೆ? ಎಲ್ಲಿ ಬಂದು ನಿಂತಿದ್ದೀವಿ ನಾವು? ನಿಮ್ಗೇನಾದ್ರು ಗೊತ್ತಾ? ತಡಿಕೊಂಡು ಇಲ್ಲಿ ಬಂದೇ ಬಿಟ್ಟೆ. ಮೇಡಮ್ ಅವ್ರದ್ದು ಇನ್ನೂ ಮುಗಿದಿಲ್ಲ, ಮುಗಿಸ್ತಾ ಇದ್ದಾರೆ. ಎಸ್ ಗಾಯ್ಸ್, ಇವತ್ತು ನಾನು ಮತ್ತು ನನ್ನ ಹೆಂಡತಿ ಆನವನ್ನ ನೋಡೋಕೆ ಬಂದಿದ್ದೀವಿ. ನೋಡಿ, ಯಾರನ್ನೋ ಬೇರೆಯವ್ರನ್ನ ನೋಡೋಕೆ ಬರೋ ಥರ ಯಾವಾಗಲೂ ಒಂದು ಸತಿ ಬರೋ ಥರ ಆಗಿದೆ. ಅಯ್ಯೋ ದೇವ್ರೆ. ಚೇತರಿಸ್ಕೊಂಡಿದ್ದಾನೆ. ಐರನ್ ಟ್ಯಾಬ್ಲೆಟ್, ಅದು ಐರನ್ದು ಸಿರಪ್ ಅವನಿಗೆ ಸೆಟ್ ಆಗ್ತಾಯಿಲ್ಲ. ಜಾಸ್ತಿ ಸ್ಟೂಲ್ ಹೋಗ್ತಾಯಿದೆ, ಡಾರ್ಕ್ ಸ್ಟೂಲ್ ಹೋಗ್ತಾಯಿದೆ. ಜೊತೆಗೆ ಅವ್ನು ಹೊಟ್ಟೆ ನೋವು ಇರಬೇಕು, ಒಂಥರ ಮಾಡ್ತಾಯಿದ್ದಾನೆ. ಜೊತೆಗೆ ತಿಂತಾ ಇಲ್ಲ, ವಾಕರಿಸ್ತಾ ಇದ್ದಾನೆ ಪೂರ್ತಿ. ಬಾಡ ಅಂತ ಮಾಡ್ತಾ ಇದ್ದಾನೆ. ಆನವ ನಾನು ಅಂಡವ, ನನ್ನ ಬೇಬಿ. ಅವ್ನು ಮಲಗ್ತಾ ಇದ್ದಿದ್ರೆ, ಮಲಗಿಲ್ಲ ಅಂದಿದ್ರೆ ಓಕೆ. ಅವನು ಬಂದರು. ಮಲಗಿದ್ರೆ ಓಕೆ ಅಂತಾನ? ಓಕೆ, ಈಗ ಮೌಲಿನ ಸಲೂನ್ಗೆ ಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತೀನಿ. ಅದಾದ್ಮೇಲೆ ಅದೇನೋ ಫಾಲ್ಸ್ ಹಾಕಿಸ್ತಾ ಇದ್ದಾಳಂತೆ ಸೀರೆಗೆ, ಅದನ್ನ ಪಿಕಪ್ ಮಾಡ್ಕೊಂಡು ಹೋಗಿಬಿಡೋದೆ ಮನೆಗೆ. ಕಾದು ಸಾಕಾಗಿ ಒಂದು ವಾಕಕ್ಕೆ ಬಂದೆ. ನಮ್ಮ ಏರಿಯಾನು ಸೂಪರಾಗಿದೆ ರೀ. ಅಂದರೆ ಪಕ್ಕದ ರೋಡ್ ದಾಟಿ ಬರಬೇಕು. ಸೂಪರಾಗಿದೆ ಏರಿಯಾ, ಪರವಾಗಿಲ್ಲ. ಓಕೆ, ಈಗ ಅವರು ಬಂದರು. ನಾನು ಗಾಡಿ ಎತ್ಕೊಂಡು ಇನ್ನೊಂದು ಕಡೆ ಡ್ರಾಪ್ ಮಾಡಬೇಕು. ಈಗ ಫೈನಲಿ ಸಾಮಾನುಗಳೆಲ್ಲ ತಂದಿದ್ದಾಯಿತು. ಸುಮ್ಮನೆ ಬುದ್ಧಿ ಇಲ್ಲ ಅಂತಲ್ಲ ಅವನು. ಈಗ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಈಶನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವನು ಎಂಥ ಕ್ರಿಮಿನಲ್ಲು ಅಂತಂದರೆ ಸುಮ್ಮನೆ ಇನ್ನೋಸೆಂಟ್ ಫೇಸ್ ಮಾಡ್ಕೊತಾನೆ. ಆದರೆ ಎಲ್ಲರಿಗೂ ಗೊತ್ತಾಗ್ತದೆ. ಎಲ್ಲರೂ ಹೇಳ್ತಾಯಿದ್ರು ಅವ್ನು ಹಂಗಲ್ಲ ಅಲ್ಲ ಅಂತ ಓದಿಸ್ತಾಯಿದ್ರು. ಬಟ್ ಇವಾಗ ಅವ್ನ ಬುದ್ಧಿ ಗೊತ್ತಾಗ್ತಾಯಿದೆ.
ಈಗ ಲಕ್ಷ್ಮೀ ಹಬ್ಬದ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಮೌಲಿ ಅವರು ಬೇರೆ ಹೊರಗಡೆಯಿಂದ ಖರ್ಚು ಮಾಡಬೇಕು ಅಂತಿತ್ತು, ಬಟ್ ಆ ಪ್ಲಾನ್ ಎಲ್ಲ ಕ್ಯಾನ್ಸಲ್ ಆಗ್ಬಿಟ್ಟು ಈಗ ಅವರೇ ಖರ್ಚು ಮಾಡಿಸಿ ಅಂತ ಪಾಪ ಅವರೇ ಕೇಳ್ಕೊಂಡು ಹ್ಞೂ ಅಂತ ಹೇಳಿದೆ. ಆಮೇಲೆ ಬೇಡ ಅಂದ್ಬಿಟ್ಟು. ಓಕೆ. ಗುಡ್ ಮಾರ್ನಿಂಗ್ ಗಾಯ್ಸ್. ನೋಡಿಲಿ ಎಲ್ಲ ನೋಡಿ ದಬ್ಬಾಕೊಂತ ಇರೋದೆ ಮೇಡಮ್ಮು. ಏಯ್ ಹಲೋ ಮೇಡಮ್. ಇನ್ನು ಪ್ರಿಪ್ರೇಷನ್ಸ್ ಆಗ್ತಾನೆ ಇದೆ. ನಾನು ನನ್ನ ಮಗಳನ್ನ ನೋಡೋಕೆ ಬಂದುಬಿಟ್ಟೆ ಕಣಪ್ಪ ಈಗ. ಓಹೋ ಮೌಲ್ಯ. ಬಂದೆ. ಈ ಲಕ್ಷ್ಮೀ ಹಬ್ಬದಲ್ಲಿ ನಿದ್ರೆ ಇಲ್ದೇ ಆಗ್ತಾನೇ ಇಲ್ಲ. ಸೊ ಬಾಡಿ ಫುಲ್ಲಿ ನಾನು ಸಪೋರ್ಟ್ ಮಾಡೋಕ್ಕಾಗಿದೆ. ಹಾಗೆ ಸರಿ ಓಕೆ ಅಂತ ಅಂದ್ಬಿಟ್ಟು ಅವ್ರಿಗೆ ತೊಗೊಂಡೋಗಿ ಕೊಡ್ತಾಯಿದ್ದೀನಿ. ಏನು ಗೊತ್ತಾ, ಇಲ್ಲಿ ನಮ್ಮ ಅಮೆಝಾನಲ್ಲಿ ಒಬ್ಬರು ಪಾಪ ದೊಡ್ಡ ಗಾಡಿಗೆ ಬಂದುಬಿಟ್ಟವ್ರೆ. ನಾನೇ ಮೇಲೆ ಬನ್ನಿ ಅಂತ, ನೀವೇ ಬನ್ನಿ ಸರ್ ಕೆಳಗೆ ಅಂತ. ಆಗಿದೆ ಎಲ್ಲ ಇದೆ, ವಿತ್ ಬಾಕ್ಸ್ ಇದೆ. ಓಕೆ, ಥ್ಯಾಂಕ್ ಯು. ಅದು ಒಂದು ಸೊ ಹಿಂಗಾಗುತ್ತೆ. ಅದಕ್ಕೆ ಗೊತ್ತಾಯ್ತು, ಅದಕ್ಕೆ ನಾನೇ ಬಂದೆ. ನನಗೆ ನಿದ್ದೆ ಇಲ್ಲ ರಾತ್ರಿ ಎಲ್ಲ ಪೂಜೆ ಗೀಜೆ ಮಾಡಿಬಿಟ್ಟು. ಏನೇ ಪರವಾಗಿಲ್ಲ, ಒಬ್ರಿಗೊಬ್ರಿಗೆ ಆಗಬೇಕು. ಫ್ಲೋರ್ ಹತ್ತಿ ಸುಸ್ತಾಗ್ಬಿಟ್ಟಿದ್ದೆ ಅಂತ, ಅದಕ್ಕೆ ನೀವೇ ಬನ್ನಿ ಸರ್ ಅಂತ. ನಮ್ಮ ಚಿಕ್ಕ ಹುಡುಗ 17 ವರ್ಷ ಇರಬೇಕು. ಓಕೆ, ಅದೊಂದು ರಿಟರ್ನ್ ಏನೇ ತೊಗೊಂಡಿದ್ನಲ್ಲ ಅದರದ್ದು ರಿಟರ್ನ್ ಕೊಟ್ಟು ಬಂದಾಯಿತು. ಮಗಳಿಗೆ ಡ್ರೆಸ್ ಮಾಡಿಬಿಟ್ಟು, ಅಯ್ಯೋ ನನ್ನ ದೇವ್ರೆ, ಅಯ್ಯೋ ನನ್ನ ಮುದ್ದು ಬಂಗಾರವೇ. ಅದು ಅವನಿಗಂತ ಇದೀನಿ ಅನ್ಕೊಂತವನು ಈಶ. ಅಮ್ಮ ಸರಿ, ಅಲ್ಲೋ ಕೂತ್ಕೋ. ಇಲ್ಲಿ ನನ್ನ ಹತ್ರ ಬೇಡ, ಅಲ್ಲೋ ಕೂತ್ಕೋ ಹೋಗು. ಹುಚ್ಚ ಇವತ್ತಿನ ವರಮಹಾಲಕ್ಷ್ಮಿ ಸ್ಪೆಷಲ್ ಇದು. ಅಮ್ಮ ಫೋಟೋ ತೆಗಿತ. ಸ್ಕರ್ಟ್ ನೋಡ್ಕೊಂತ ಇದ್ದಾಳೆ. ಅಮಿಯ
ಇಲ್ಲಿ ಕುಕ್ಕು ಡು 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 ಧೂ. ಧೂ. ಅಲ್ಲಿ ಮಮ್ಮಿ ಮಮ್ಮಿ ಇಲ್ಲಿ ಚಿನ್ನ ಚಿನ್ನ ಡ್ಯಾಡಿ ಡ್ಯಾಡಿ ಮಮ್ಮಿ ಇಲ್ಲಿ ನೋಡಿ ಎಲ್ಲ ಉದುರೋದು ಇಷ್ಟು ಇದೆ. ಏನು ಮಗಳೇ ಫೋಟೋ ಶೂಟ್ ಆಯ್ತು. ಸರಿ ಬಿಡೋಣ ಹೋಗ್ಲಿ. ಇವತ್ತು ಹಬ್ಬದ ಊಟ ಮಾಡೋಣ ಅಂತ ರೆಡಿ ಆಗಿದ್ದೀನಿ ಸ್ವೀಟ್ ತಿನ್ನಕ್ಕೆ. ಸ್ವೀಟ್ ತಿಂದು ಎಷ್ಟೋ ದಿನ ಆಯಿತು, ಬಾಯಿ ಕ್ರೇವಿಂಗ್ ಥರ ಇದೆ. ನಾನು ಮನ್ಸಲ್ಲಿ ಬೈಕೋ ಅಣ್ಣ, ನಾನೇ ನಿಂಗೆ ಬೈದಿದ್ದಲ್ಲಿ. ಬಾಯ್ ಬಾಯ್. ಓಕೆ, ಅದು ಏನಂದ್ರೆ ರಕ್ಷಾ ಬಂಧನ್ಗೆ ನಾನು ಇಲ್ಲಿರೋದಿಲ್ಲ ಅಲ್ವಾ, ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ ಬಂದು ಯಾರ ರಾಖಿ ಕಟ್ಸ್ಕೋಬೇಕಂತಿದೆ. ಅಣ್ಣಂದರಿಗೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದಾಳೆ ಬಾ ಅಂತ. ಅಪ್ಪ ನಾನು ಸ್ವೀಟ್ ತಿಂತಾ ಇದ್ದೀನಿ, ನನಗೆ ಬೇಕು. ಇಲ್ಲಿ ಕ್ರೇವಿಂಗ್ ಹೆಂಗೆ ಕೇಳ್ತಾ ಇರುತ್ತೆ. ಯಾರು ಬಿಡುತ್ತೆ ಅದು. ಕೊಡು 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 ಕೊಡು. ಹಬ್ಬ ಬಾಬಾ ಬಾಬಾ ಪಾಪ ನನ್ನ ಸಿನಿಮಾ ನೋಡಿ ಎಷ್ಟು ದಿನ ಐತೆ. ಸ್ವೀಟ್ ತಿಂದು ಎಷ್ಟು ದಿನ ಆಯಿತು. ಸೂಪರ್ ಆಗಿದೆ. ತುಪ್ಪ ಹಚ್ಕೊಂಡು ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಹಬ್ಬದ ಊಟ ಪಾಪ. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಆಂಟಿ. ಥ್ಯಾಂಕ್ ಯು ಸೋ ಮಚ್. ಲತು ಲತ್ತು ಥ್ಯಾಂಕ್ ಯು. ಲತ್ತು ಅಂತ ಕರೆಯೋದ ನೀನು? ನಾನು ಮತ್ತೆ ಇನ್ನೊಬ್ರು ಇಂಪಾರ್ಟೆಂಟ್ ವ್ಯಕ್ತಿ ಕರೆಯೋದು.